ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡೋ ಹಾಗಿಲ್ಲ ಅಂತ ಹೇಳಿ ಸಚಿವ ಕೃಷ್ಣ ಬೈರೇಗೌಡ ಅವರು ಖಡಕ್ ಆಗಿ ಸೂಚನೆಯನ್ನ ನೀಡಿದ್ರು. ಅದರಂತೆ ಜಿಬಿಎ ಅಧಿಕಾರಿಗಳು ಮಲ್ಲೇಶ್ವರಂ ಹಾಗೆ ಜಯನಗರ ಉಳಿದ ಎಲ್ಲಾ ಕಡೆನೂ ಕೂಡ ಫುಟ್ಪಾತ್ ಮೇಲೆ ಇರುವಂತಹ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳನ್ನ ಕೂಡ ತೆರವುಗೊಳಿಸಿದ್ರು. ಇವತ್ತು ಬೆಳಗ್ಗೆಯಿಂದನೂ ಕೂಡ ಈ ರೀತಿಯಾದಂತಹ ಕಾರ್ಯಾಚರಣೆ ಇತ್ತು. ಆದ್ರೂ ಕೂಡ ತೆರವುಗೊಳಿಸಿದ ನಂತರವೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ಈ ಒಂದು ಅಂಗಡಿಗಳನ್ನ ಫುಟ್ಪಾತ್ ಮೇಲೆ ಹಾಕೊಂಡು ವ್ಯಾಪಾರವನ್ನ ಕೂಡ ನಡೆಸ್ತಾ ಇರುವಂತದ್ದು. ಇತ್ತ ವ್ಯಾಪಾರಿಗಳು ತಮ್ಮ ಸಂಕಷ್ಟವನ್ನ ಕೂಡ ತೋಡ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪರ್ಯಾಯವಾಗಿ ನಮ್ಗೆ ಯಾವುದೇ ರೀತಿಯಾಗಿ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಡ್ದೇನೆ ಈ ರೀತಿಯಾಗಿ ನಮ್ಗೆ ವ್ಯಾಪಾರವನ್ನ ನಷ್ಟವನ್ನ ಮಾಡ್ತಾ ಇದ್ದಾರೆ, ಏಕಾಏಕಿ ತೆರವುಗೊಳಿಸುತ್ತಿದ್ದಾರೆ ಅಂತ ಹೇಳಿ ಬೀದಿ ಬದಿ ವ್ಯಾಪಾರಿಗಳು ಕೂಡ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇರುವಂತದ್ದು. ಇತ್ತ ಅಧಿಕಾರಿಗಳು ನಾವು ಸಚಿವರು ಹೇಳಿದಂತಹ ಆದೇಶವನ್ನ ಪಾಲಿಸ್ತಾ ಇದೀವಿ ಅಂತಾನೂ ಕೂಡ ಹೇಳಿ ಬೀದಿ ಬದಿ ವ್ಯಾಪಾರಿಗಳನ್ನ ಬೆಳಗ್ಗೆಯಿಂದನೂ ಕೂಡ ತೆರವುಗೊಳಿಸಿದ್ರು. ಇವತ್ತು ಅವರಿಗೆ ಡೆಡ್ ಲೈನ್ ಕೂಡ ನೀಡಲಾಗಿತ್ತು. ಆದ್ರೂ ಕೂಡ ಮಲ್ಲೇಶ್ವರಂ ಭಾಗದಲ್ಲಿ ಏನಿದೆ ಎಲ್ಲ ಫುಟ್ಪಾತ್ ಗಳ ಮೇಲೆ ಬೀದಿ ಬದಿ ವ್ಯಾಪಾರಿಗಳು ಸಾಕಷ್ಟು ಜನರು ಕೂಡ ವ್ಯಾಪಾರವನ್ನ ಕೂಡ ನಡೆಸ್ತಾರೆ. ಅವರ ಜೀವನವನ್ನ ಕಟ್ಕೊಳ್ಳುವಂತದ್ದು ಕೂಡ ಅವರು ಇಲ್ಲಿ ವ್ಯಾಪಾರವನ್ನ ಮಾಡಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಬೆಳಗ್ಗೆಯಿಂದನೂ ಕೂಡ ಅವರು ತೆರವುಗೊಳಿಸಿದ್ರು. ಇವತ್ತು 3 ಗಂಟೆ ಸುಮಾರಿನಿಂದಲೂ ಕೂಡ ಇವರು ಮತ್ತೆ ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ಅಂಗಡಿಯನ್ನ ಹಾಕೊಂಡು ವ್ಯಾಪಾರವನ್ನ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಸಾಕಷ್ಟು ಅಂದ್ರೆ ಇತ್ತ ಸಾರ್ವಜನಿಕರು ಕೂಡ ಫುಟ್ಪಾತ್ ಮೇಲೆ ಸಾಕಷ್ಟು ಜನರು ಕೂಡ ವಸ್ತುಗಳನ್ನ ಖರೀದಿಯನ್ನ ಮಾಡ್ತಾರೆ, ಬಟ್ಟೆಗಳನ್ನ ಖರೀದಿ ಮಾಡ್ತಾರೆ. ಶಾಪಿಂಗ್ ಅಂತ ಬಂದ್ರೆ ಮಲ್ಲೇಶ್ವರಂ ಫೇಮಸ್. ಬೀದಿ ಬದಿಯಲ್ಲಿ ಕೂಡ ವ್ಯಾಪಾರಸ್ಥರು ವ್ಯಾಪಾರವನ್ನ ಮಾಡಿ ಜೀವನವನ್ನ ಸಾಗಿಸ್ತಾರೆ. ಆದ್ರೆ ಯಾವುದೇ ರೀತಿಯಾಗಿ ಪರ್ಯಾಯ ವ್ಯವಸ್ಥೆ ಇಲ್ಲದೇನೆ ಈ ರೀತಿಯಾಗಿ ಜಿಬಿಎ ಅಧಿಕಾರಿಗಳು ಏಕಾಏಕಿ ಬಂದು ತೆರವುಗೊಳಿಸಿದ್ರೆ ನಾವು ಎಲ್ಲಿ ಹೋಗಿ ಬದುಕುವುದು, ಜೀವನ ಸಾಕಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಒಟ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಒದಗಿಸಿ ಆ ನಂತರದಲ್ಲಿ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡೋದನ್ನ ತಡಿಬೇಕು ಅಂತ ಹೇಳಿ ಇತ್ತ ವ್ಯಾಪಾರಸ್ಥರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಸುಚಿತಾ ನಿಂಗೇಗೌಡ, ಪವರ್ ಟಿವಿ, ಬೆಂಗಳೂರು.